ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಸ್ಯಾಟರ್ಡೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಈವ್ನಿಂಗ್ ಸ್ನ್ಯಾಕ್ಸ್ನಿಗೆ ಸೇವ್ ಪುರಿಯನ್ನು ಮಾಡ್ತಾಯಿದ್ದೀನಿ. ಒಂದು ಬೌಲಿಗೆ 1 ಕಪ್ ಆಗುವಷ್ಟು ಸಣ್ಣದಾಗೋಂತಹ ರವೆಯನ್ನು ಹಾಕಿದ್ದೀನಿ. ರವೆಗೆ ಸ್ವಲ್ಪ ಉಪ್ಪು ಹಾಕಿ ಕಲಸಿದ್ದೀನಿ. ಇದಕ್ಕೆ 1 ಕಪ್ ನೀರಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಕಲಿಸ್ತಾಯಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಸೈಡಿಗೆ ಇಡ್ತೀನಿ. ಇವಾಗ ಪಾನಿ ಮಾಡ್ಕೋಬೇಕು. ಇದು ಸ್ವಲ್ಪ ಎಣ್ಣೆ ಸವರಿ ಸೈಡಿಗೆ ಇಡ್ತೀನಿ. ಅದು ನೆನಿಬೇಕು ಸ್ವಲ್ಪ ಹೊತ್ತು. ಇದು ಪಾನಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಳ್ಕೊಂಡು ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ತೀನಿ. ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ. ಒಂದು 5 ಎಸಳು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕಿದ್ದೀನಿ. ಇದು ಪಾನಿಪುರಿ ಮಸಾಲವನ್ನು 1 ಸ್ಪೂನಷ್ಟು ಹಾಕ್ತೀನಿ. ಹುಣಸೆ ಹಣ್ಣನ್ನು 1 ನಿಂಬೆಹಣ್ಣು ಗಾತ್ರದಷ್ಟು ಹಾಕ್ತೀನಿ. ಸಕ್ಕರೆ 1-2 ಚಮಚ ಹಾಕ್ತೀನಿ. ಉಪ್ಪನ್ನು 1 ಚಮಚ ಹಾಕಿದ್ದೀನಿ ಮತ್ತು ನೀರನ್ನು ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ತೀನಿ. ಗ್ರೈಂಡ್ ಮಾಡಿದ್ದನ್ನು ಗಾಳಿಸ್ತೀನಿ. ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿರುವಂಥ ಸಿಪ್ಪೆಗಳು ಬಾಯಿಗೆ ಸಿಗಬಾರ್ದು, ಅದಕ್ಕೆ ಗಾಳಿಸ್ತೀನಿ. ನಾನು ಸೇವ್ ಪೂರಿ ಪಾನಿಪುರಿ ಎಲ್ಲ ಮಾಡಬೇಕಾದ್ರೆ ಸ್ವೀಟ್ ಚಟ್ನಿ ಖಾರ ಚಟ್ನಿ ಬೇರೆ ಮಾಡಲ್ಲ. ಎಲ್ಲ ಈ ಪಾನಿಯಲ್ಲೇ ನಾನು ಎಲ್ಲ ಅದು ಹಾಕ್ತೀನಿ. ಸ್ವೀಟು ಉಪ್ಪು ಖಾರ ಎಲ್ಲ ಪಾನಿಯಲ್ಲೇ ಹಾಕ್ತೀನಿ. ನೋಡಿಕೊಂಡು ನೀರನ್ನು ಹಾಕ್ತೀನಿ. ನಮಗೆ ಎಷ್ಟು ತೆಳು ಬೇಕಾಗ್ತದೆ ಅಷ್ಟು ನೀರನ್ನು ಹಾಕ್ತೀನಿ. ರುಬ್ಬೇಕಾದ್ರೆ ನಾನು ಹಸಿಮೆಣಸು ಹಾಕೋದನ್ನು ಮರೆತುಬಿಟ್ಟೆ. ಅದಕ್ಕೆ ಇಲ್ಲಿ ಕಲ್ಲಲ್ಲಿ ಜಜ್ಕೊಂಡು ಹಸಿಮೆಣಸನ್ನು ಹಾಕಿದ್ದೀನಿ. ಒಂದು ಅರ್ಧ ನಿಂಬೆ ಹುಳಿ ಹಾಕಿದ್ದೀನಿ. ಇದು ಬಟಾಣಿ ಮತ್ತು ಬಟಾಟೆಯನ್ನು ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಕೈಯಲ್ಲೇ ಸ್ಮ್ಯಾಶ್ ಮಾಡ್ತೀನಿ. ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ ಮಿಕ್ಸ್ ಮಾಡಿರುವಂತಹ ಬಟಾಣಿ ಮತ್ತು ಬಟಾಟೆಗೆ ಗರಂ ಮಸಾಲ, ಕೊತ್ತಂಬರಿ, ಜೀರಿಗೆ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಂಡು ಕುದಿಸ್ತೀನಿ ಸ್ವಲ್ಪ ನೀರು ಹಾಕಿ. ಸೇವ್ ಪುರಿ ಹಾಕುವಂಥ ಮಸಾಲ ರೆಡಿ ಆಗ್ತಾಯಿದೆ. ಒಂದು ಸರಿ ಕುದಿಸಿದ್ರೆ ಅದು ರೆಡಿಯಾಗಿ ಹೋಗುತ್ತೆ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಿಡ್ತೀನಿ. ಸ್ವಲ್ಪ ಕುದಿಸಿದ್ರೆ ಅದು ಚೆನ್ನಾಗಿ ರೆಡಿಯಾಗಿರುತ್ತೆ. ಮಸಾಲ ರೆಡಿ ಆಯಿತು. ನೆಕ್ಸ್ಟ್ ಪೂರಿಯನ್ನು ಮಾಡ್ಕೋತೀನಿ. ಸಣ್ಣ ಉಂಡೆನ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಲಟ್ಟಿಸ್ತೀನಿ. ಲಟ್ಟಿಸ್ಕೊಂಡು ಅದು ಸಣ್ಣದಾಗಿರುವಂತಹ ಏನಾದರೂ ಒಂದು ಲೋಟನೋ ಒಂದು ಮುಚ್ಚಳನೋ ಏನಾದರೂ ಒಂದು ತಗೊಂಡು ಅದನ್ನು ಸೇಪ್ ಬರಬೇಕು ಅಂದ್ಕೊಂಡು ಕಟ್ ಮಾಡ್ತೀನಿ. ಕಟ್ ಮಾಡಿಕೊಂಡು ಒಂದೊಂದನ್ನೇ ಎಣ್ಣೆಯಲ್ಲಿ ಕರಿತೀನಿ. ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಮೊದಲಿಗೆ. ಎಣ್ಣೆ ಕಾದಿದೆ, ಎಣ್ಣೆಯಲ್ಲಿ ಬಿಡ್ತೀನಿ. ಪೂರಿ ರೆಡಿ ಆಯಿತು. ಪೂರಿ ಮಾಡಿಕೊಂಡೆ. ಪೂರಿ ಎಲ್ಲ ಆಯಿತು ನೋಡಿ. ಸಿಂಪಲ್ಲಾಗಿ ಮಾಡ್ತೀನಿ, ಆದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ. ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲಿ ಹೀಗೆ ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಒಳ್ಳೆಯದಾಗಿರ್ತದೆ. ನಾವು ಹಾಗೆ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇಟ್ಟು ತಿನ್ನಲಿಲ್ಲ. ಆವಾಗ ಹಾಗೆ ನಾವು ಬೀಚ್ ಕಡೆ ಬಂದ್ವಿ.
ಬೀಚಲ್ಲಿ ಕರಾವಳಿ ಉತ್ಸವ ನಡೀತಾ ಇತ್ತು, ಬಂದಿದ್ವಿ. ಆಟ ಸಾಮಾನು ತೊಗೊಂಡ್ರು. ನಾನು ಒಂದು 2-3 ಐಟಮ್ ತೊಗೊಂಡಿದ್ದೀನಿ. ಅದೇನಂತ ಆಮೇಲೆ ತೋರಿಸ್ತೀನಿ. ಮಕ್ಕಳು ಇವಾಗ ಪೊಟ್ಯಾಟೊ ಟ್ವಿಸ್ಟರ್ ಬೇಕು ಅಂತ ಕೇಳ್ತಾಯಿದ್ರು, ಅದಕ್ಕೆ ಅಲ್ಲಿ ಬಂದಿದ್ದೀವಿ. ಪೊಟ್ಯಾಟೊ ಟ್ವಿಸ್ಟರ್ ತಿಂದ್ವಿ, ಆಮೇಲೆ ಐಸ್ ಕ್ರೀಮ್ ತಿಂದ್ವಿ. ಇಲ್ಲೆಲ್ಲ ಫುಡ್ ಕೋರ್ಟ್ ಮಾಡಿದರು ನೋಡಿ. ಇವೆಲ್ಲ ಫುಡ್ ಗಾಡಿಗಳು, ಫುಡ್ ಅಂಗಡಿಗಳು, ಎಲ್ಲ ಥರದ ತಿಂಡಿಯನ್ನು ಇಟ್ಟಿದ್ದಾರೆ. ಇದು ಬೀಚಿಗೆ ಹೋದ್ವಿ. ಆಮೇಲೆ ಕರಾವಳಿ ಉತ್ಸವದಲ್ಲಿ ಹೆಲಿಕಾಪ್ಟರನ್ನು ಬಿಟ್ಟಿದ್ದಾರೆ, ಟಿಕೆಟ್ ಇಟ್ಟಿದ್ದಾರೆ ನೋಡಿ. ಇದು ಬೀಚಲ್ಲಿ ಚೆನ್ನಾಗಿ ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ. ಬೀಚಿಗೆ ಹೋದರೆ ಬರಲಿಕ್ಕೆ ವಾಪಸ್ ಮನಸ್ಸಾಗಲ್ಲ, ಆರಾಮ ಅನಿಸ್ತದೆ. ಮಕ್ಕಳಿಗಂತೂ ತುಂಬ ಖುಷಿ ಆಗ್ತದೆ ಬೀಚಲ್ಲಿ. ಸುಮಾರು ಹೊತ್ತು ಬೀಚಲ್ಲಿ ಆಟ ಆಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ. ಎಲ್ಲ 100 ರೂಪೀಸ್ದೇ ಎಲ್ಲ ಬಂದಿತ್ತು ನೋಡಿ. ಇದು ಚಪ್ಪಲು 100 ರೂಪೀಸು, ಇದು ಟೀ ಕಪ್ಪು, ಇದು ಕೂಡ 100 ರೂಪೀಸ್ದು. ಆಮೇಲೆ ಒಂದು ಬಾಣಲಿ ತೊಗೊಂಡೆ, ಇದು ಕೂಡ 100 ರೂಪೀಸು. ಇದು ನಮ್ಮ ಮಕ್ಕಳದ್ದು ಆಟ ಸಾಮಾನು, ಎಲ್ಲವೂ 100 ರೂಪೀಸಲ್ಲೇ ಇತ್ತು. ಇದೊಂದು ಸರ ತೊಗೊಂಡೆ, ಸಾರಿಗೆ ಚೆನ್ನಾಗಾಗುತ್ತೆ ಅಂತ. ಮತ್ತು ಕಾಜಲ್ ಮತ್ತು ಲಿಪ್ ಲೈನರನ್ನು ತೊಗೊಂಡ್ವಿ. ಆಮೇಲೆ ಸಂಜೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆಯನ್ನು ಮಾಡಿದೆ. ನಾನು ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಹನುಮಾನ್ ಚಾಲೀಸವನ್ನು ಓದ್ತೀನಿ. ಪೂಜೆ ಎಲ್ಲ ಆಯಿತು. ಮೊದಲೇ ಹೋಗುವಾಗ ನಾನು ಸೇವ್ ಪೂರಿಗೆ ರೆಡಿ ಮಾಡಿಟ್ಟು ಹೋಗಿದ್ದೆ. ಇವಾಗ ಅದನ್ನು ಹಾಕ್ತಾಯಿದ್ದೀನಿ ಪ್ಲೇಟಿಗೆ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪೂರಿಯನ್ನು ಹೀಗೆ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಅದಕ್ಕೆ ಮಾಡಿಟ್ಟುವಂಥ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ವಟಾಣಿ ಮತ್ತು ಪೊಟ್ಯಾಟೊದು ಮಸಾಲೆ ಮಾಡಿದ್ದೆ ಅಲ್ವಾ, ಅದನ್ನು ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಮಾಡಿಟ್ಕೊಂಡಿರೋಂಥ ಪಾನಿಯನ್ನು ಹಾಕ್ತಾಯಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಸೇವನ್ನು ಹಾಕ್ತಾಯಿದ್ದೀನಿ ಮೇಲ್ಗಡೆ. ಆಯಿತು, ಇಷ್ಟೇ ಫ್ರೆಂಡ್ಸ್. ಸಖತ್ ಟೇಸ್ಟಿಯಾಗಿರ್ತದೆ. ಹೊರಗಡೆ ತಿನ್ನೋದಕ್ಕಿಂತ ಈ ಥರ ಮನೇಲಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.